ತುಂಬ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ತುಂಬ ಕಡಿಮೆ ಸಮಯದಲ್ಲಿ ರೆಡಿಯಾಗುವಂಥ ರೆಸಿಪಿ ರವೆ ಉಂಡೆ. ಈ ರವೆ ಉಂಡೆ ತುಂಬ ಸಾಫ್ಟಾಗಿರಬೇಕು ಮತ್ತು ಎಷ್ಟೇ ದಿನ ಇಟ್ಟರೂ ಕೂಡ ಇದು ಗಟ್ಟಿ ಆಗಬಾರ್ದು ಅಂತ ಅಂದರೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ಸಾಫ್ಟಾದ ರವೆ ಉಂಡೆನ ಮಾಡ್ಕೋಬೋದು. ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಶೋಭಾ ಸವಿರುಚಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಫಸ್ಟು ನಾವು ಈ ರವೆ ಉಂಡೆನ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ರವೆನ ಹುರ್ಕೊಳ್ಳೋಣ. ರವೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು. ಈ ರೀತಿ ಚೆನ್ನಾಗಿ ತುಪ್ಪ ಬಿಸಿ ಆಗ್ತಾ ಇದ್ದಾಗೆ ರವೆ ಹಾಕಿ ಹುರ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಈ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಹುರ್ಕೊಳ್ಳೋಣ. ಇದನ್ನೇನು ಹುರಿದು ನಾವು ಸಪ್ರೇಟಾಗಿ ಎತ್ತಿಡೋದು ಬೇಡ, ಇದ್ರ ಜೊತೆಗೆ ನಾವು ರವೆ ಹಾಕಿ ಹುರ್ಕೊಳ್ಳೋಣ. ನೋಡಿ, ಇವಾಗ ಇಷ್ಟಾದರೆ ಸಾಕು, ತುಂಬ ಕಲರ್ ಚೇಂಜ್ ಆಗೋ ತನಕ ಹುರಿಯೋದು ಬೇಡ. ಇವಾಗ ನಾವು ಇದಕ್ಕೆ ರವೆ ಹಾಕಿ ಹುರ್ಕೊಳ್ಳೋಣ. ರವೆ ಬಂದು 1 ಕಪ್ ಅಳತೆಯಿಂದ 2 ಕಪ್ ಆಗುವಷ್ಟು ರವೆ ಹುರ್ಕೋತಾ ಇದ್ದೀನಿ. ಅಂದರೆ ನಾರ್ಮಲ್ ಆಗಿ ನಾವು ಉಪ್ಪಿಟ್ಟು ಮಾಡ್ತೀವಿ ನೋಡಿ, ಅದೇ ರವೆ, ದಪ್ಪ ರವೆ. ಎಲ್ಲ ಪದಾರ್ಥನೂ ಒಂದೇ ಕಪ್ಪಲ್ಲಿ ಅಳತೆ ಮಾಡಿ ತಗೊಳ್ಳೋಣ. ಇವಾಗ 2 ಕಪ್ ರವೆ ಹಾಕಿದ್ದಾಯಿತು. ಉರಿನ ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ರವೆನ ನಾವು ಇಲ್ಲ ಅಂದರೂ ಒಂದು 15-20 ನಿಮಿಷ ಟೈಮ್ ಕೊಟ್ಟು ರವೆನ ಹುರ್ಕೋಬೇಕು. ಈ ರೀತಿ ನಾವು ರವೆನ ಹುರ್ಕೊಳ್ಳೋದ್ರಿಂದ ರವೆ ಉಂಡೆ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗೂ ಕೂಡ ಬರುತ್ತೆ. ಈ ರವೆನ ನಾವು ಯಾವ ಥರ ಹುರ್ಕೋಬೇಕು ಅಂದರೆ ರವೆಯ ಬಣ್ಣ ಚೇಂಜ್ ಆಗಬಾರ್ದು, ತುಂಬ ಕಂದು ಬಣ್ಣ ಬರೋ ತನಕ ನಾವು ಹುರಿಯೋದಕ್ಕೆ ಹೋಗಬಾರ್ದು. ನಮಗೆ ರವೆ ಹಾಗೆ ವೈಟಾಗಿ ಕಾಣಬೇಕು ಮತ್ತು ಒಂದು ಒಳ್ಳೆ ಘಮ ಬರಬೇಕು. ಆ ರೀತಿ ನಾವು ರವೆನ ಸ್ವಲ್ಪ ಟೈಮ್ ಕೊಟ್ಟು ಹುರ್ಕೋಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ರವೆನ ನಾನು ಕೂಡ ಒಂದು 15 ನಿಮಿಷ ಇದೇ ರೀತಿ ರವೆನ ಕೈ ಬಿಡದೆ ಹಾಗೆ ಹುರ್ಕೊಂಡಿದ್ದೀನಿ. ನೋಡಿ, ರವೆಯ ಕಲರ್ ನೋಡಿ, ಲೈಟಾಗಿ ಕಲರ್ ಚೇಂಜ್ ಆಗಿದೆ ಮತ್ತು ಒಂದು ಒಳ್ಳೆ ಘಮನೂ ಕೂಡ ಬರ್ತಾ ಇದೆ. ನಾವು ಹಾಕಿರುವಂಥ ತುಪ್ಪ ಎಲ್ಲ ಡ್ರೈ ಆಗಿ ಸೂಪರಾಗಿ ರವೆ ಹುರಿದಿದ್ದಾಗಿದೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿನ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಒಣ ಕೊಬ್ಬರಿ ಬಂದು ನಾನು ಈ ರವೆನ ಯಾವ ಕಪ್ಪಲ್ಲಿ ತೊಗೊಂಡೆ ನೋಡಿ, ಅದೇ ಕಪ್ಪಲ್ಲಿ 2 ಕಪ್ ರವೆಗೆ 2 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ನೀವು ಇದಕ್ಕಿಂತ ಜಾಸ್ತಿ ಬೇಕಾದರೂ ಹಾಕೋಬೋದು, ಅಥವಾ ಒಣ ಕೊಬ್ಬರಿ ತುರಿನ ಸ್ವಲ್ಪ ಕಡಿಮೆ ಬೇಕಾದರೂ ನೀವು ಉಪಯೋಗಿಸ್ಬೋದು. ಇಲ್ಲಿ ನಾನು ಸಮ ಹಾಕೊಂಡಿದ್ದೀನಿ. ಇವಾಗ ನಾವು ರವೆನ ಒಂದು 90% ಚೆನ್ನಾಗಿ ಹುರಿದ ಮೇಲೆ ಒಣ ಕೊಬ್ಬರಿ ತುರಿನ ಹಾಕಿರೋದ್ರಿಂದ ತುಂಬ ಹೊತ್ತು ಹುರ್ಕೊಳ್ಳೋದು ಬೇಡ. ಒಣ ಕೊಬ್ಬರಿ ತುರಿನ ಸ್ವಲ್ಪ ನಾವು ಈ ರೀತಿ ಬಿಸಿ ಮಾಡಿಕೊಂಡ್ರೆ ಸಾಕು. ನೋಡಿ, ರವೆ ಜೊತೆಗೆ ಹಾಕ್ಕೊಂಡು 1-2 ನಿಮಿಷ ನಾವು ಈ ರೀತಿ ಬಿಸಿ ಮಾಡ್ಕೋಬೇಕು ಕಡಿಮೆ ಹುರಿನಲ್ಲಿ. ಇವಾಗ ನೋಡಿ, ನಾನು ಕೂಡ ಒಣ ಕೊಬ್ಬರಿ ತುರಿನ ಹಾಕಿದ ಮೇಲೆ 1-2 ನಿಮಿಷ ಕಡಿಮೆ ಹುರಿನಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಬಂದು ಈ ರವೆ ಮತ್ತು ಒಣ ಕೊಬ್ಬರಿ ತುರಿನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. 1 ಕಪ್ಪಲ್ಲಿ ನಾನು 1-2 ಸ್ಪೂನಷ್ಟು ಸಕ್ಕರೆನ ಉಳಿಸಿದ್ದೀನಿ. ಬೇಕಾದರೆ ಹಾಕೊಳ್ಳೋಣ, ಸಾಕಾಗುತ್ತೆ. 2 ಕಪ್ ಒಣ ಕೊಬ್ಬರಿ ತುರಿ 2 ಕಪ್ ರವೆಗೆ 1 ಕಪ್ ಆಗೋವಷ್ಟು ಸಕ್ಕರೆ ಕರೆಕ್ಟಾಗಿ ಆಗುತ್ತೆ. ಅಂದರೆ ನಾವು ಸ್ವಲ್ಪ ಸ್ವೀಟ್ ಕಡಿಮೆ, ನಮ್ಮ ಮನೆಯಲ್ಲಿ ಸ್ವಲ್ಪ ಸಪ್ಪೆ ಅನ್ನಂಗೆ ಇರಬೇಕು ರವೆ ಉಂಡೆ. ತುಂಬ ಸ್ವೀಟ್ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಅಂದರೆ ತುಂಬ ಸಪ್ಪೆ ಆಗಲ್ಲ, ಒಂದು ಮೀಡಿಯಮ್ ಆಗಿರುತ್ತೆ. ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಸಕ್ಕರೆನ ಸೇರಿಸ್ಕೊಳ್ಳಿ. ಇವಾಗ ನೋಡಿ, ಸಕ್ಕರೆ ಹಾಕಿ ನಾನು ಕೂಡ ಕಡಿಮೆ ಹುರಿನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ರವೆ ಮತ್ತು ಈ ಒಣ ಕೊಬ್ಬರಿ ತುರಿ ಸಕ್ಕರೆ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋವಷ್ಟು ಹಾಲು ಹಾಕ್ತಾಯಿದ್ದೀನಿ. ಹಾಲು ಹಾಕಿ ನಾವು ಗ್ಯಾಸ್ ಆಫ್ ಮಾಡ್ಕೊಂಡಿರಬೇಕು. ಹಾಲು ಸೇರಿಸುವಾಗ ಗ್ಯಾಸ್ ಆನಲ್ಲಿದ್ದು ನಾವು ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬಾರ್ದು. ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಇಷ್ಟೇ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ, ಕರೆಕ್ಟಾಗಿ ಆಗುತ್ತೆ. ಈ 2 ಕಪ್ ರವೆ, 2 ಕಪ್ ಒಣ ಕೊಬ್ಬರಿ ತುರಿ ಮತ್ತು 1 ಕಪ್ ಆಗುವಷ್ಟು ಸಕ್ಕರೆಗೆ ಅರ್ಧ ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಳ್ಳಿ. ಎಲ್ಲ ಪದಾರ್ಥನೂ ಕೂಡ ಒಂದೇ ಕಪ್ ಅಳತೆಯಲ್ಲಿ ನೀವು ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ರವೆ ಉಂಡೆ ಮತ್ತು ತುಂಬ ಸಾಫ್ಟಾಗೂ ಕೂಡ ಬರುತ್ತೆ. ಇವಾಗ ನೋಡಿ, ಅರ್ಧ ಕಪ್ ಆಗುವಷ್ಟು ನಾನು ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗ್ಯಾಸ್ ಆನಲ್ಲಿ ಇರಬಾರ್ದು, ಗ್ಯಾಸ್ ಆಫ್ ಮಾಡ್ಕೊಂಡಿರಬೇಕು. ನಾವು ಸಕ್ಕರೆನ ಪುಡಿ ಮಾಡೇನೂ ಸೇರಿಸೋದು ಬೇಡ. ಹಾಲು ಹಾಕ್ತೀವಿ ನೋಡಿ, ಆ ಬಿಸಿಗೆ ಸಕ್ಕರೆನೂ ಕೂಡ ಕರಗೋಗುತ್ತೆ. ಇವಾಗ ನಾವು ಇದನ್ನು 1-2 ನಿಮಿಷ ಮುಚ್ಚಿ ಬಿಡೋಣ. ಸಾಫ್ಟಾಗಿ ರವೆ ಉಂಡೆ ಬೇಕಂದರೆ ಈ ರೀತಿ ನಾವು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಮುಚ್ಚಿ ಬಿಡಬೇಕು. ಇವಾಗ ನೋಡಿ, 1-2 ನಿಮಿಷ ಆದಮೇಲೆ ಮತ್ತೆ ನಾನು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ರವೆ ಎಲ್ಲ ಸಾಫ್ಟಾಗಿ ಹರಡ್ಕೊಂಡಿರುತ್ತೆ. 1-2 ನಿಮಿಷ ನಾವು ಮುಚ್ಚಿಬಿಟ್ಟು ಆಮೇಲೆ ನಾವು ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಇವಾಗ ಒಂದ್ಸಲ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆಕ್ ಮಾಡ್ಕೊಳ್ಳೋಣ. ನಮಗೆ ಏನಾದರೂ ನಿಮಗೆ ಗಟ್ಟಿ ಆಯಿತು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ನೀವು ಮಿಕ್ಸ್ ಮಾಡ್ಕೋಬೋದು. ಕರೆಕ್ಟಾಗಿರುತ್ತೆ, ಗಟ್ಟಿ ಏನಾಗಲ್ಲ. ಇವಾಗ ನೋಡಿ, ನಾನು ಕೂಡ ಸ್ವಲ್ಪ ಚೆಕ್ ಮಾಡಿ ನೋಡ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನೀವು ಬೇಕು ಅಂದರೆ ಈ ಟೈಮಲ್ಲಿ 1-2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಸಾಫ್ಟಾಗಿ ಇನ್ನೂ ರುಚಿಯಾಗಿ ಬರುತ್ತೆ ರವೆ ಉಂಡೆ. ಇವಾಗ ನಾನು ಪಾತ್ರೆನ ಕೆಳಗಡೆ ಇಳಿಸಿ ನಮಗೆ ಬೇಕಾದ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಳ್ಳಿ, ಅಥವಾ ತುಪ್ಪ ಹಚ್ಕೊಂಡಿಲ್ಲ ಅಂದರೂ ಕೂಡ ಆಗುತ್ತೆ. ಈ ರೀತಿ ನಾವು ನಮಗೆ ಯಾವ ಸೈಜಲ್ಲಿ ಬೇಕು ರವೆ ಉಂಡೆ ಆ ಸೈಜಲ್ಲಿ ನಾವು ಸ್ವಲ್ಪನೇ ತಗೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನೋಡಿ, ನೋಡ್ತಾ ಇರ್ಬೋದು, ರವೆ ಉಂಡೆ ಕಟ್ಟುವಾಗಲೇ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇಷ್ಟೇ, ಇದು ತುಂಬ ರುಚಿಯಾಗಿರುತ್ತೆ. ತುಂಬ ಕಡಿಮೆ ಪದಾರ್ಥ ಮತ್ತು ಕಡಿಮೆ ಸಮಯನ ಉಪಯೋಗಿಸ್ಕೊಂಡು
ತುಂಬ ರುಚಿಯಾಗಿ ರೆಡಿಯಾಗುವಂತಹ ಒಂದು ಸ್ವೀಟ್ ರೆಸಿಪಿ ಅಂದರೆ ಅದು ರವೆ ಉಂಡೆ. ಈ ಮಕ್ಕಳುಗಳಿಗೆ ನಾವು ಆದಷ್ಟು ರವೆನ ಉಪಯೋಗಿಸಿ ಈ ಥರ ತಿಂಡಿಗಳನ್ನ ಮಾಡಿಕೊಡೋದ್ರಿಂದ ಮಕ್ಕಳ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮಕ್ಕಳಂತಲೇ ಅಲ್ಲ, ದೊಡ್ಡವರು, ಚಿಕ್ಕವರು ಮತ್ತು ವಯಸ್ಸಾದರು ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂಥ ಒಂದು ಸ್ವೀಟ್ ರೆಸಿಪಿ ಇದು. ಸಕ್ಕರೆ ಬದಲಾಗಿ ನೀವು ಬೆಲ್ಲನೂ ಕೂಡ ಉಪಯೋಗಿಸ್ಕೊಂಡು ಈ ರವೆ ಉಂಡೆನ ರೆಡಿ ಮಾಡ್ಕೋಬೋದು. ನೋಡಿ, ಇಷ್ಟೇ ಫೈನಲಿ ರವೆ ಉಂಡೆಗಳು ರೆಡಿ ಆಯಿತು. ತುಂಬ ಸ್ವೀಟಾಗಿ, ತುಂಬ ಸಾಫ್ಟಾಗಿ ಮತ್ತು ತುಂಬ ರುಚಿಯಾಗಿ. ಇದನ್ನು ನಾವು ವಾರಗಟ್ಟಲೆ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು. ಸ್ವಲ್ಪನೂ ಕೂಡ ಕೆಡಲ್ಲ ಮತ್ತು ಸ್ವಲ್ಪನೂ ಕೂಡ ಗಟ್ಟಿಯಾಗಲ್ಲ. ಖಂಡಿತ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಇವಾಗಲೇ ಶೋಭಾ ಸವಿರುಚಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.